ಬಿಡುಗಡೆ ನ್ಯಾಯಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ನಾವು ಮೊನ್ನೆ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಯಾವುದೇ ಕಾರಣಕ್ಕಾದ್ರೂ ಅವ್ರು ಬಿಡುಗಡೆ ಆಗಬೇಕನ್ನುವಂಥ ಆಗ್ರಹವನ್ನು ಕೂಡ ಮಾಡಿದ್ವಿ. ಅದಕ್ಕೆ ನ್ಯಾಯಾಂಗದಲ್ಲಿ ಏನಾದರೂ ಸಮಸ್ಯೆ ಬಂದರೆ ನಮ್ಮ ವಕೀಲ ರೀತಿ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ವಿ. ಇವತ್ತು ವಿಶೇಷವಾಗಿ ನಮ್ಮ ಸಂಜೀವ್ ಬಡಸ್ಕರ್ ಅವರು ಮತ್ತು ಅಶೋಕ್ ಅಣ್ವೇಕರ್ ಅವರು ಸೇರಿಸಿ ಇವತ್ತು ನ್ಯಾಯಾಲಯದಲ್ಲಿ ಭಾಳ ಒಳ್ಳೆ ರೀತಿಯಿಂದ ವಾದ ಮಾಡೋ ಮುಖಾಂತರ ಶ್ರೀಕಾಂತ್ ಪೂಜಾರಿ ಅವರು ಇವತ್ತು ಬಿಡುಗಡೆ ಆಗಿದೆ. ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಸರ್ಕಾರ ಎಷ್ಟೇ ಅದನ್ನು ಅವ್ರನ್ನ ಒಳಗಡೆ ಹಾಕಿ ಬೇರೆ ಬೇರೆ ಸಮಸ್ಯೆಗಳನ್ನು ತಂದುಕೊಡ್ಬೇಕಂತ ಆಗಿದ್ರು ಕೂಡ ಅದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆಮೇಲೆ ರಾಜ್ಯದ ಜನತೆಗೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡಿದರು. 16 ಕೇಸ್ಗಳು ಅವ್ರ ಮೇಲೆ ಇದ್ದಾವಂತಂದೇಳಿ, ಆದರೆ 15 ಕೇಸ್ಗಳಲ್ಲಿ ಈಗಾಗಲೇ ಅವರು ಬಿಡುಗಡೆ ಆಗಿದ್ರು ಕೂಡ ಅವ್ರ ಮೇಲೆ ಕೇಸ್ ಇದಾವೆ, ಅವರು ಕ್ರಿಮಿನಲ್ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ರಾಜ್ಯದ ಜನರ ಕ್ಷಮೆಯನ್ನು ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೇಳಬೇಕನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧನ ಮಾಡಿದೆ ಅಂತ ಹೇಳಿದ್ರು, ಆರೋಪ ಮಾಡಿದ್ರು. ಅದು ಇವತ್ತು ಸ್ಪಷ್ಟವಾಗಿದೆ ಸರ್. ನೋಡಿ, 100% ಸ್ಪಷ್ಟವಾಗಿದೆ ಇವತ್ತು ಯಾಕೆ ಮಾಡಿದ್ರು ಅಂತಂದೇಳಿ. ಈಗಾಗಲೇ ನಮ್ಮ ವಕೀಲರು ತಿಳಿಸಿದ್ರು, ನಾರ್ಮಲಿ ಈ ರೀತಿಯಲ್ಲಿ ಕೋರ್ಸ್ ನಡೆದಂಥ ಸಂದರ್ಭದಲ್ಲಿ 10-12 ದಿವಸ ಬೇಲ್ಗಳೇ ಆಗಕ್ಕೆ ಹಾಕಿದ್ದು, ಆದರೆ ಕೇವಲ 3 ದಿವಸ ಅವಧಿಗಳಲ್ಲಿ ಇವತ್ತು ಬೇಲ್ ಆಗೈತೆ ಅಂದರೆ ಅದು ಸತ್ಯಕ್ಕೆ ಸಂದರ್ಭ ಜಯ, ಸರ್ಕಾರಕ್ಕೆ ಚೀಮಾರಿ ಹಾಕತಕ್ಕಂಥ ಕೆಲಸ ಇವತ್ತಾಗಿದೆ. ಮೊನ್ನೆ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಇವತ್ತು ಸಭೆಯನ್ನು ಸೇರ್ತಾ ಇದ್ದಾರೆ. ಆ ಸಭೆಯಲ್ಲಿ ಅವರು ಏನು ತೀರ್ಮಾನ ತಗೊಂತಾರೆ ಅದರ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಂತರ ತಿಳಿಸಲಾಗಿದೆ. ಪೊಲೀಸ್ ಅಧಿಕಾರಿಗಳ ಅಮಾನತು ಮಾಡಬೇಕು ಅಂತ ಒಂದು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡಿದ್ವಿ, ಅದು ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ಸ್ಟಾಪ್? ನಾನು ಅದೇ ಹೇಳಿದೆ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಇವತ್ತು ಸಭೆಯನ್ನು ಬೆಂಗಳೂರಲ್ಲಿ ಸೇರ್ತಾ ಇದ್ದಾರೆ. ಅದು ಸೇರಿದ ಮೇಲೆ ಅವರು ಯಾವ ರೀತಿಯಾದಂಥ ಮುಂದಿನ ರೂಪುರೇಷೆ ಹೋರಾಟದ ಬಗ್ಗೆ ತಿಳಿಸ್ತಾರೆ, ಅದರ ಅನುಗುಣವಾಗಿ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ಳುತ್ತೇವೆ.